ಎಸ್ ಮಾಸ್ಟರ್ಸ್. ಸೊ ಮತ್ತೊಮ್ಮೆ ಅದ್ಭುತವಾಗಿ ಧ್ಯಾನ ಮಾಡಿಸಿದಂತಹ ಉಮಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಈ ಜಯಹೋ ವೇದಿಕೆಗೆ ವೆಲ್ಕಮ್ ಮಾಡೋಣ. ಸೊ ಇವತ್ತು ಈ ಸೂಪರ್ ಕಿಡ್ಸ್ ಅನ್ನುವಂತಹ ಬುಕ್, ಇದನ್ನ ಅವರೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತೆಲುಗು ಮೂಲ ಪುಸ್ತಕ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನನಗೀಗ ಜಸ್ಟ್ ಧ್ಯಾನ ಮಾಡುವಾಗ ಬನ್ಸಿತ್ತು, ಇದನ್ನ ಖಂಡಿತ ಪ್ರತಿಯೊಬ್ಬರು ಬರ್ತ್ಡೇಗಳಲ್ಲಿ ರಿಟರ್ನ್ ಗಿಫ್ಟ್ಗೆ ಯೂಸ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಆ ಥಾಟ್ ಬಂತು, ತೀರಾ ಜಾಸ್ತಿನೂ ಅಲ್ಲ ರೇಟು, ಸೊ ರಿಟರ್ನ್ ಗಿಫ್ಟ್ಗೆ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಈಗ ಹೇಳಿದ್ಮೇಲೆ ಮೇಡಮ್ ನಿಮಗೆ ಅರ್ಥ ಆಗುತ್ತೆ ಏನಿದೆ ಅಂತಂದ್ಬಿಟ್ಟು. ಎಸ್ ಮೇಡಮ್, ಯು ಕ್ಯಾನ್ ಸ್ಟಾರ್ಟ್. ಥ್ಯಾಂಕ್ ಯು. ಮತ್ತೊಮ್ಮೆ ಗುರುಗಳಿಗೆ ನಮಸ್ಕರಿಸುತ್ತಾ ಇದರಿಂದ ಒಂದು ಸೆಷನ್ ಶುರು ಮಾಡ್ತೇನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ದಿವಸದಿಂದ ಏನಾದ್ರೂ ಬರೀಬೇಕು. ನಮ್ಮ 18 ಪ್ರಿನ್ಸಿಪಲ್ಸ್ ಇದೆ, ಅದು ಒಂದು ನಮ್ಮ ಅನುಭವಗಳನ್ನು ಬರೀಬೇಕು ಅಂತೇಳಿ ಗುರುಗಳೇ ಹೇಳಿದ್ದಾರೆ. ಅನುಭವಗಳನ್ನ ಬರೀಬಹುದು, ಏನಾದ್ರೂ ಟ್ರಾನ್ಸ್ಲೇಷನ್ ಆದ್ರೂ ಮಾಡ್ಬೋದು. ಆತರ ಹಂಗೆ ನನ್ಗೆ ತುಂಬಾ ಆಸೆ ಇತ್ತು. ಅದು ಅಂದ್ರೆ ಪುಸ್ತಕ ಬರೆಯೋದು ಅಂದ್ರೆ ಸ್ವಂತವಾಗಿ ಬರೆಯೋದಂತಲ್ಲ, ಫಸ್ಟ್ ಒಂದು ಏನಂತಲ್ಲ ಎಕ್ಸಾಂಪಲ್, ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ತೆಲುಗಿಂದ ಮಾಡೋಣ ಅಂತೇಳಿ ಅನ್ಸಿತ್ತು 2022 ಅಲ್ಲಿ. ಸರಿ ಅಂತೇಳಿ ಏನಾದ್ರೂ ಅನ್ಸಿದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಂಡು ನಾವು ಆನ್ಸರ್ ಪಡಿಬೇಕಲ್ಲ, ಆ ತರ ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನದಲ್ಲಿ ನಾನು ಬರ್ದು ಪೇಪರ್ಸ್ ಗುರುಗಳ ಕೈಗೆ ಕೊಡ್ತಾ ಇದ್ದೀನಿ. ಅವ್ರು ಅದನ್ನ ನೋಡ್ಬಿಟ್ಟು ಓಕೆ ಓಕೆ ಅಂತೇಳಿ ನನಗೆ ಮತ್ತೆ ವಾಪಸ್ ಕೊಡ್ತಿದ್ದಾರೆ. ನಂಗೆ ಆ ಒಂದು ವಿಷನ್ ಕಾಣಿಸ್ತಲ್ಲ, ತುಂಬಾ ಸಂತೋಷ ಆಯ್ತು. ಅಂದ್ರೆ ಗುರುಗಳನ್ನ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಸರಿ ಅಂತೇಳಿ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಮಾಡಿದೆ. ಅದು ಮೋಸ್ಟ್ಲಿ ಧ್ಯಾನ ಮಾತೃತ್ವ ಅನ್ಸುತ್ತೆ ನಂಗೆ. ಸ್ವಲ್ಪ ಒಂದು 4-5 ಪೇಜ್ ಬರ್ದಿರ್ಬೋದು. ಮತ್ತೆ ಸಾರಿ ಬೈ ಮಿಸ್ ಆಯ್ತಷ್ಟೇ. 4-5 ಪೇಜ್ ಬಂದಿರ್ಬೋದು. ಯಾಕೋ ಏನೋ ಅವಾಗ ವರಾಹಮೂರ್ತಿ ಅವ್ರ ಹತ್ರ ಸುಮ್ನೆ ಹಿಂಗ್ ಮಾತಾಡ್ಬೇಕಾದ್ರೆ ಹಿಂಗ್ ಬರಿತಾ ಇದ್ದಿದ್ದು. ಯಾವ್ದು ಪುಸ್ತಕ ಮೇಡಮ್ ಅಂದ್ರೆ ಹಿಂಗ್ ಹೇಳಿದೆ. ಇಲ್ಲ, ಆಲ್ರೆಡಿ ಅದನ್ನ ಬರ್ದಿದ್ದಾರೆ. ಆಯ್ತು ಬಿಡು, ಪರವಾಗಿಲ್ಲ ಅಂತೇಳಿ ಅಲ್ಲಿಗೆ ಡ್ರಾಪ್ ಮಾಡ್ಬಿಟ್ಟು. ಅದು ಯಾಕೆ ಡ್ರಾಪ್ ಆಯ್ತು ಮತ್ತೆ ಯಾವುದನ್ನು ಕೈಗೆತ್ಕೊಳ್ಳಿಲ್ಲ ನಾನು. ಸರಿ, 2023 ಅಲ್ಲಿ ನಾವು ಇನ್ನರ್ ಚೈಲ್ಡ್ ವರ್ಕ್ಶಾಪಿಗೆ ಅಂತೇಳಿ ವಿಕಾರಾಬಾದಿಗೆ ಹೋಗಿದ್ವಿ, ಆಂಧ್ರದಲ್ಲಿ, ನ್ಯೂಟನ್ ಸರ್ದದು. ಅಲ್ಲಿ ಹೋದಾಗ ಒಬ್ರು ಬೆಂಗಳೂರವ್ರೆ, ಅಂದ್ರೆ ಆಂಧ್ರ ಮೂಲ ಅವರು, ಲಕ್ಷ್ಮಿ ಮೇಡಮ್, ಪ್ರಸನ್ನ ಲಕ್ಷ್ಮಿ ಮೇಡಮ್ ಅಂತೇಳಿ ಅವ್ರು ಸಿಕ್ಕರು. ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ರು, ಈ ತರ ಬುಕ್ ಬರ್ದಿದೀನಿ, ತುಂಬಾ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಬುಕ್ಕಿನ ಬಗ್ಗೆ ಹೇಳ್ತಾ ಇದ್ರು. ಅದು ಅಂತಾರಲ್ಲ, ಏನೋ ಒಳಗಡೆ ನಮ್ದು ಒಂದು ಕೋರಿಕೆ ಇರುತ್ತೆ, ಅದು ಟಿಗರ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರ ಏನಾಯ್ತು ಅವತ್ತು. ನಂಗೆ ತುಂಬಾ ಅಟ್ರಾಕ್ಟ್ ಆಯ್ತು. ಯಾಕೆ ಇದನ್ನ ನಾನು ಬರಿಬಾರ್ದು ಮೇಡಮ್, ಎಷ್ಟು ಪೇಜ್ ಇದೆ ಏನು ಅಂತ ಎಲ್ಲ ವಿಚಾರಿಸ್ಕೊಂಡೆ. ಅವ್ರನ್ನು ಕೇಳ್ಬೇಕಲ್ಲ, ಯಾಕಂದ್ರೆ ಅವ್ರ ರೈಟರ್ ಅಲ್ಲ. ಅವ್ರನ್ನ ಒಂದು ನಾವು ಪರ್ಮಿಷನ್ ತಗೋಬೇಕು. ಮೇಡಮ್, ಹಿಂಗ ನನ್ಗೆ ಬರಿಬೇಕು ಅನ್ಸ್ತಾ ಇದೆ, ನಾನು ಟ್ರಾನ್ಸ್ಲೇಷನ್ ಮಾಡ್ಬೋದಕ್ಕಂತ. ಅಯ್ಯೋ ಮೇಡಮ್, ಅಗತ್ಯವಾಗಿ ಮಾಡಿ, ತುಂಬಾ ಸಂತೋಷ ಆಗ್ತದೆ, ನಿಮ್ಗೆ ಏನ್ ಹೆಲ್ಪ್ ಬೇಕಾದ್ರೆ ಕೇಳಿ ಅಂತ ಹೇಳಿದ್ರು. ಅವ್ರ ಹತ್ರ ಆವಾಗ ಪ್ರಿಂಟ್ ಆಗಿದ್ದ ಪುಸ್ತಕಗಳು ಇರ್ಲಿಲ್ಲ ಅಂತೆ, PDF ಕಳಿಸಿದ್ರು. PDF ನೋಡಿದೆ, ತುಂಬಾ ಚೆನ್ನಾಗಿತ್ತು. ನಾನೆಲ್ಲ ಬರೆದು ಬಿಟ್ಟು ಅಲ್ಲಿ ಚಳ್ಳಿಕೆರೆಯಲ್ಲಿ ಒಬ್ರು ಪ್ರಿಂಟರ್ ಹತ್ರ ಕೊಟ್ವಿ. ಆದ್ರೆ ಯಾಕೋ ಏನೋ ಅವರು ಏನು ಹೇಳಿಲ್ಲ, ಒಂದ್ ದುಡ್ಡಿನ ಪ್ರಾಬ್ಲಮ್ ಅನ್ಲಿಲ್ಲ, ಏನು ಅನ್ಲಿಲ್ಲ. ಅವರು ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂತ ಬಂದ್ರು. ಸುಮಾರು 1 ವರ್ಷ ಪೋಸ್ಟ್ಪೋನ್ ಮಾಡಿದ್ರು ಅವ್ರು. ತರ ಆಯ್ತಂತ ಅಲ್ಲಿಗೂ ಬಿಟ್ಟೆ, ಯಾಕಂತ ಗೊತ್ತಾಗ್ಲಿಲ್ಲ. ಇರ್ಲಿ, ಯಾವಾಗೋ ಒಂದ್ ಟೈಮ್ ಬರುತ್ತೆ, ಯೂನಿವರ್ಸ್ ಖಂಡಿತ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಬಿಟ್ಟೆ. ನಂತರ ಈಗ 1 ವರ್ಷದ ಕೆಳಗೆ ಅಲ್ಲಿ ದುರ್ಗದಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ. ಅವರು ಹಸ್ಬೆಂಡ್ಗೆ ಒಬ್ರು ಪ್ರಿಂಟರ್ ಪರಿಚಯ ಇದ್ದಾರೆ. ಅವರು ಕೇಳಿದ್ರಿ ಈ ತರ ಮಾಡ್ರಿ, ಸರಿ ಅಂತೇಳಿ ಅವಾಗ ಮತ್ತೆ ನನಗೆ ಸ್ಟಾರ್ಟ್ ಆಯ್ತು ನನ್ನ ಒಂದು ಬಯಕೆ. ಸರಿ ಅಂತೇಳಿ ಅವ್ರ ಎಲ್ಲ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು ಮಾಡಿ ಗೈಡ್ ಮಾಡಿದ್ರು. ಅವ್ರು ನನಗೂ ಗೈಡ್ ಮಾಡಿದ್ರು. ನಂತರ ಆ ಪುಸ್ತಕ ಚೆನ್ನಾಗಿ ಪ್ರಿಂಟ್ ಆಗ್ತಾ ಬಂತು. ಕರೆಕ್ಷನ್ಗೆ ಕಳಿಸ್ಬೇಕಲ್ಲ, ಅವಾಗ ನಮ್ ಗುರುಗಳಿದಾರಲ್ಲ ಮನೋರಮಾ ಮೇಡಮ್, ಅವರೆಲ್ಲ ತುಂಬಾ ಚೆನ್ನಾಗಿ ಕರೆಕ್ಷನ್ ಮಾಡ್ತಾರೆ. ನೀವ್ ಅಷ್ಟು ಸಲ ಆದ್ರೆ ಕಳ್ಸಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಹತ್ರ ಒಂದು 3 times ಕರೆಕ್ಷನ್ಗೆ ಕಳ್ಸಿದ್ವಿ. ಕರೆಕ್ಷನ್ ಇಂದ ಬಂದ ಮೇಲೆ ಇದೇ ವರ್ಷ ಜನವರಿಯಲ್ಲಿ, ಜನವರಿ ಎಂಡಿಂಗ್ ಬುಕ್ ಪ್ರಿಂಟ್ ಆಗಿ ಬಂತು. ಅದನ್ನ ನೋಡ್ತಾ ಇದೀನಿ, ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ. ಎಲ್ಲರೂ ಬರೆದಿದ್ದಾರೆ. ಸಾಮಾನ್ಯವಾಗಿ ತುಂಬಾ ಜನ ಬರಿತಾ ಇರ್ತಾರೆ, ಓನ್ ಆಗಿ ಬರೀತಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ. ಆದ್ರೆ ಯಾರು ಒಂದು ಸಾಧನೆ ಮಾಡ್ತಾರೋ ಅವರಿಗೆ ಅದು ಖುಷಿ ಅಲ್ವಾ. ನಾನ್ ಬರ್ದಿದ್ದಕ್ಕೆ ಅದು ನನಗೆ ಎಷ್ಟು ಖುಷಿ ಆಯ್ತು. ಇದು ಒಂದು ಸಾಧನೆ ನಾವು ಮಾಡ್ಬೇಕಾಗಿತ್ತು, ನಾನು ಮಾಡ್ದೆ ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ಮತ್ತೆ ಅದು ರಿಲೀಸ್ ಮಾಡ್ಬೇಕಲ್ಲ, ಒಂದು ಅವಕಾಶ ಸಿಕ್ತು ಹುಬ್ಳಿಯಲ್ಲಿ. ನಮ್ ಸಿಸ್ಟರ್ ಹೇಳಿದ್ರು, ಇಲ್ಲಿ ಬುದ್ಧ ಪೌರ್ಣಿಮೆ ದಿವಸ ಇದನ್ನ ರಿಲೀಸ್ ಮಾಡಂತ ಹೇಳಿ ಪ್ರೇಮ್ನಾಥ್ ಸರ್ ಮತ್ತೆ ಹಿರಿಯ ಮಾಸ್ಟರ್ಸ್ ಕೈಯಿಂದ ಆ ಪುಸ್ತಕ ರಿಲೀಸ್ ಆಯ್ತು. ಈಗ ಅದು ನಿಮ್ಮ ಕಣ್ಣ ಮುಂದೆ ಇದೆ. ಇದಿಷ್ಟು ಆ ಪುಸ್ತಕ ಪ್ರಿಂಟ್ ಆಗೋ ಒಂದು ಬ್ಯಾಕ್ ಗ್ರೌಂಡ್ ಇದು. ನಂತರ
ಏನಿದೆ ಆ ಪುಸ್ತಕ, ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ಅಂದ್ರೆ ISP ಅಂತೇಳಿ ಅದು ಏನಂದ್ರೆ ಒಂದ್ ನಿಮಿಷ, ಇನ್ಫ್ಯಾಂಟ್ ಸಿದ್ಧ ಪ್ರೋಗ್ರಾಮ್ ಅಂತೇಳಿ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ಹೇಗೆ ಅಂತಂದ್ರೆ ವರ್ಕ್ಶಾಪ್ ತರ ಇರುತ್ತದು. ಅದರಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಹೋಗ್ಬೇಕು, ಕನ್ಸೀವ್ ಆದ ತಕ್ಷಣ ಪ್ರೆಗ್ನೆಂಟ್ ವುಮೆನ್ಸ್ ಹೋಗ್ಬಿಟ್ಟು ಡೆಲಿವರಿ ಆಗೋರಿಗೆ ಆ ವರ್ಕ್ಶಾಪಿಗೆ ಅಟೆಂಡ್ ಮಾಡ್ಬೇಕು. ನಂತರ ಅವ್ರಿಗೆ ಯಾವಾಗ ಕೈಲಿ ಆಗುತ್ತೋ ಡೆಲಿವರಿ ಆದ್ಮೇಲೆ, ಚಿಕ್ಕ ಮಕ್ಕಳು ಬಿಟ್ಟು ಏನು 1 hour ಕ್ಲಾಸ್ ಇರುತ್ತೆ. ಆಮೇಲೆ ಮಕ್ಕಳನ್ನ ಹೇಗೆ ಬೆಳೆಸೋದು, ಡೆಲಿವರಿಯಲ್ಲಿ ಇದ್ದಾಗ, ಸಾರಿ ಪ್ರೆಗ್ನೆಂಟ್ ಇದ್ದಾಗ ಯಾವ ತರ ಇರ್ಬೇಕು, ಯಾವ ತರ ಅವ್ರ ಥಾಟ್ಸ್ ಇರ್ಬೇಕು, ಧ್ಯಾನ ಹೇಗ್ ಮಾಡ್ಬೇಕು, ಏನ್ ಅನ್ಕೋಬೇಕು, ಆಮೇಲೆ ಮಗು ಹುಟ್ಟಿದ್ಮೇಲೆ ಏನೇನ್ ಮಾಡಿಸ್ಬೇಕು, ಈ ತರ ಎಲ್ಲ ಆ ಪ್ರೋಗ್ರಾಮ್ ನಲ್ಲಿ ಇರುತ್ತೆ. ಅಂದ್ರೆ ನಾವು ಯಾರು ಆ ಪ್ರೋಗ್ರಾಮಿಗೆ ಹೋಗೋದೇ ಬೇಕಿಲ್ಲ. ಸಿದ್ಧ ಇನ್ಫ್ಯಾಂಟ್ ಸಿದ್ಧ ಪ್ರೋಗ್ರಾಮ್ ಅಂತ ISP ಅಂತೇಳಿ, ಅಂದ್ರೆ ಆ ಪ್ರೋಗ್ರಾಮ್ ನಲ್ಲಿ ಏನೇನ್ ಕಲ್ಸ್ಕೊಡ್ತಾರೋ ಆ ಕಂಟೆಂಟ್ ಎಲ್ಲ ಈ ಪುಸ್ತಕದಲ್ಲಿ ಅವ್ರು ಬರ್ದಿದ್ದಾರೆ. ಅಂದ್ರೆ ಈ ಪುಸ್ತಕ ಓದಿದ್ರೆ ಸಾಕು, ಎಲ್ಲೂ ಹೋಗೋದ್ ಬೇಕಿಲ್ಲ, ನಮಗೆ ಏನ್ ಇನ್ಫಾರ್ಮೇಶನ್ ಬೇಕು ಎಲ್ಲ ಸಿಕ್ಬಿಡುತ್ತೆ. ಅಷ್ಟು ಅದ್ಭುತವಾದ, ನಾನ್ ಬರ್ದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಅದ್ಭುತವಾದ ಪುಸ್ತಕ ಇದು. ಆಮೇಲೆ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡೋಣ. ಹುಟ್ಟಿದ ದಿನದಿಂದ 1 ತಿಂಗಳಿನವರೆಗೂ ಮಗುವಿಗೆ ಮಾಡುವ ಎಲ್ಲ ಕೆಲಸ ನಾವು ಮಗುವಿಗೆ ಹೇಳಿ ಹೇಳಿ ಮಾಡಿಸ್ಬೇಕು. ನಾವ್ ಯಾರಾದ್ರೂ ಮಾಡ್ತೀವ ಈ ತರ? ನೆವರ್. ಪಾಪು ಅಂತಂದ್ರೆ ಹಾಲು ಕುಡ್ಸೋದು, ಒಂದ್ ಕಡೆ ಮಲಗಿಸ್ಬಿಡೋದು, ಅಷ್ಟೇ ನಮ್ ಕೆಲ್ಸ. ಇಲ್ಲಾಂದ್ರೆ ಸುಮ್ನೆ ಏನಾದ್ರೂ ಮಾತಾಡ್ಸ್ತಿರ್ತೇವೆ. ಆದ್ರೆ ಏನ್ ಕೆಲ್ಸ ಮಾಡ್ಬೇಕಾದ್ರೂ ಮಗುವಿಗೆ ಹೇಳಿ ಹೇಳಿ ಮಾಡಿಸ್ಬೇಕಂತ. ಅದಕ್ಕಿಂತ ಮುಂಚೆ ಧ್ಯಾನ ಮಾತೃತ್ವ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಓದಿರ್ತೀರ, ಕೇಳಿರ್ತೀರ ಕ್ಲಾಸಸ್. ಅದರಲ್ಲಿ ಕನ್ಸೀವ್ ಆದಾಗಿಂದ ಮೆಡಿಟೇಷನ್ ಮಾಡ್ತಾ ಹೋಗ್ಬೇಕಂತೆ. ಆಮೇಲೆ ಆ ಹೊಟ್ಟೆಲಿರೋ ಮಗುವಿನ ಜೊತೆಗೂ ಮಾತಾಡ್ತಾ ಇರ್ಬೇಕಂತೆ. ನಾನೀಗ ಊಟ ಮಾಡ್ತೀನಿ, ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ಈ ಪುಸ್ತಕ ಓದ್ತಾ ಇದ್ದೀನಿ ಅಂತ ಪ್ರತಿ ಒಂದು ಕೆಲಸ ಹೇಳಿ ಹೇಳಿ ನಾವು ಮಾಡ್ಬೇಕಂತೆ. ಹಾಗೆ ಒಳ್ಳೊಳ್ಳೆ ಸಂಗೀತ ಕೇಳ್ತಾ ಇರ್ಬೇಕು. ನಿಮಗೆ ಸ್ವಲ್ಪ ಎಷ್ಟೋ ಜನಕ್ಕೆ ಅನುಭವ ಇರ್ತಿದ್ರಲ್ಲ, ಏನಾದ್ರೂ ಯಾರಾದ್ರೂ ರೀಸೆಂಟ್ ಆಗಿ ಡೆಲಿವರಿ ಆಗಿದ್ರೆ, ಪ್ರೆಗ್ನೆಂಟ್ ಇದ್ದಾಗ ಧ್ಯಾನ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಸಂಗೀತಗಳನ್ನು, ಶಾಸ್ತ್ರೀಯ ಸಂಗೀತ, ಒಳ್ಳೆ ಹಾಡುಗಳನ್ನು ಕೇಳುವಾಗ, ಭಕ್ತಿ ಗೀತೆಗಳನ್ನು ಕೇಳುವಾಗ ಏನಾಗುತ್ತೆ, ಆ ಮಗು ಹೊಟ್ಟೆಲಿರೋ ಮಗು ಜೋರಾಗಿ ಒದೆಯಕ್ಕೆ ಶುರು ಮಾಡ್ತಂದ್ರೆ ಅದಕ್ಕೆ ಸಂತೋಷ ಆಗಿದೆ ಅಂತ ಅರ್ಥ. ಇದು ತುಂಬಾ ಜನರಿಗೆ ಅನುಭವ ಆಗಿರುತ್ತೆ. ನಂತರ ಯಾವ ತರ ಮಲಗ್ಬೇಕು, ಏನ್ ತಿಂಡಿ ತಿನ್ಬೇಕು, ಎಷ್ಟು ತಿನ್ಬೇಕು, ನೇಚರ್ ಜೊತೆಗೆ ಎಲ್ಲೆಲ್ಲಿ ಓಡಾಡ್ಬೇಕು, ಗಿಡಗಳ ಜೊತೆಗೆ ಈ ತರ ಎಲ್ಲ ಮಾಡ್ತಾ ಇರ್ಬೇಕು. ಪ್ರೆಗ್ನೆಂಟ್ ಇದ್ದಾಗ ಹೇಳ್ತಾ ಇರೋದು ನಾನು ಇದೆಲ್ಲ. ನಂತರ 1 ತಿಂಗಳಿನವರೆಗೂ ಮಕ್ಕಳಿಗೆ ಎಲ್ಲ ಹೇಳಿ ಹೇಳಿ ಕೆಲಸ ನಾವು ಮಾಡ್ಬೇಕು. ನಂತರ 15 ದಿನದಿಂದಲೇ ಈಜುವುದನ್ನು ಕಲಿಸ್ಬೇಕಂತ ನೋಡ್ರಿ. 15 ದಿವಸ ಕೇವಲ, ಅದು ಏನು ಎಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದ್ ಬೇಕಾಗಿಲ್ಲ. ಒಂದ್ ಟಬ್ ಒಳಗೆ ನೀರ್ ಹಾಕ್ಬಿಟ್ಟು ಕೈ ಇಟ್ಕೊಂಡು ಸಪೋರ್ಟ್ ಕೊಟ್ಟು ಅದಕ್ಕೆ ಮೂವ್ಮೆಂಟ್ಸ್ ಮಾಡೋದ್ ಕಲಿಸ್ಬೇಕಂತೆ. ತುಂಬಾ ಬೇಗ ಆ ಮಕ್ಕಳು ಕಲಿತಾರೆ. ನಂತರ ಶ್ರವಣ ಶಕ್ತಿ, ಅದಕ್ ಮಕ್ಳಿಗೆ ಕೇಳಿಸ್ತಾ ಇರ್ತದೆ. ನಾವು ಅನ್ಕೊಂತೀವಿ ಏನು ಕೇಳಲ್ಲ, ಏನು ನೋಡಲ್ಲ ಅಂತ. ಆದ್ರೆ ಆ ಒಂದು ಹಿಯರಿಂಗ್ ಕೆಪಾಸಿಟಿ ಚೆನ್ನಾಗಿ ಆಗ್ಬೇಕು, ಬೆಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಆ ಮಗುಗೆ ಒಂದು ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಹಾಕ್ಬೇಕು. ಅದು ಶಬ್ದ. ನಂತರ ಸುಮ್ನೆ ಬಿಡ್ಬೇಕು, ಅದು ನಿಶ್ಶಬ್ದ. ಹೀಗೆ ಶಬ್ದ ಮತ್ತು ನಿಶ್ಶಬ್ದದ ಪರಿಚಯ ಆ ಮಗುಗೆ ಆಗುತ್ತೆ. ಈ ತರ 3 ತಿಂಗಳು ಮಾಡ್ಬೇಕಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ನಂತರ ಸಂಗೀತ ಜ್ಞಾನ, ಯಾಕೆಂದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ ಮೆಡಿಟೇಷನ್ಗೂ ಒಂದು ಮ್ಯೂಸಿಕ್ಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ. 1 ತಿಂಗಳ ನಂತರ ಮಕ್ಕಳಿಗೆ ಡೈಲಿ ಒಳ್ಳೊಳ್ಳೆ ಹಾಡುಗಳನ್ನು, ಮ್ಯೂಸಿಕ್ಸ್ ಅನ್ನು, ಭಕ್ತಿ ಗೀತೆಗಳನ್ನು ಕೇಳಿಸ್ತಾ ಇರ್ಬೇಕು. ಈಗ ತುಂಬಾ ಜನ ಆ ತರ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಒಂದು ರಾಗದ, ಅಂದ್ರೆ ವಿವಿಧ ರಾಗಗಳನ್ನ ಆಗ್ತದ ರಾಗದ ಜ್ಞಾನ ಸಿಗುತ್ತೆ, ಸಂಗೀತದ ಬಗ್ಗೆ ಆಸಕ್ತಿ ಬೆಳೆಯುತ್ತೆ. ನಂತರ 2-3 ತಿಂಗಳ ಆದ್ಮೇಲೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಎಕ್ಸರ್ಸೈಸಸ್ ಮಾಡಿಸ್ಬೇಕು ನಾವು. ಕಾಲ್ ಮಡ್ಚೋದು, ಕೈ ಮಡ್ಚೋದು, ಅಥವಾ ಸ್ವಲ್ಪ ಈ ತರ ಓಲಾಡ್ಸೋದು, ಹೀಗೆ ಎಲ್ಲ ಎಕ್ಸರ್ಸೈಸ್. ಆಮೇಲೆ ಮೇಲೆ ಎತ್ತಿಡಿತಾ ಇದ್ರು ನೋಡ್ರಿ ಸಿಂಗಲ್ ಹ್ಯಾಂಡ್ ಅಲ್ಲಿ, ಮುಂಚೆ ಎಲ್ಲ ಯಾರಾದ್ರೂ ಮಾಡ್ತಾ ಇದ್ರು ನೋಡಿರ್ಬೋದು ನೀವು ಮನೆಯಲ್ಲಿ. ಆ ತರ ಎತ್ತಿ ಹಿಡಿಯೋದು, ಅವ್ರಿಗೆ ಕೈ ಎಲ್ಲ ಕಾಲು ಈ ತರ ಮಡ್ಚೋದು,
ಈ ತರ ಎಲ್ಲ ಮಾಡ್ತಾ ಇದ್ರೆ ಅವರ ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಆ ಫಿಸಿಕಲ್ ಹೆಲ್ತ್ ಏನು ಇನ್ನೂ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಂತರ 3 ತಿಂಗಳಿಂದ 7 ತಿಂಗಳವರೆಗೆ ಇದೆಲ್ಲ ಸ್ಟಾರ್ಟಿಂಗ್ ಮಾಡಿ ಆಮೇಲೆ ಏನ್ ಮಾಡಬೇಕು, ಮಕ್ಕಳಿಗೆ ವೆಜಿಟೇಬಲ್ಸು, ಫಿಗರ್ಸು, ನಂತರ ಬೇರೆ ಬೇರೆ ಚಿತ್ರಗಳನ್ನೆಲ್ಲ ತೋರಿಸ್ಬೇಕು. ಅವ್ರಿಗೆ ಹೇಳ್ಬೇಕು ಇದು ಕ್ಯಾರೆಟ್, ಇದು ಆಲೂಗಡ್ಡೆ, ಇದು ಬೀನ್ಸ್, ಇದು ಟೊಮೆಟೊ ಅಂತ ದೊಡ್ಡ ದೊಡ್ಡ ಒಂದು ಫಿಗರ್ ಬಿಡಿಸಿ ತೋರಿಸಿ ಅವ್ರಿಗೆ ಹೇಳ್ತಾ ಹೋಗ್ಬೇಕು. ಖಂಡಿತ ಆ ಮಕ್ಕಳಿಗೆ ಅದು ಹೋಗುತ್ತೆ, ಅವ್ರು ಅದನ್ನ ಗ್ರಾಸ್ ಮಾಡ್ಕೊಂತಾರೆ. ಈ ತರ ಮಾಡ್ಬೇಕು. ನಂತರ ಮಕ್ಕಳಿಗೆ ವಿಧ ವಿಧವಾದ ಹೂವುಗಳ ವಾಸನೆಯನ್ನು ತೋರಿಸ್ಬೇಕು. ಇದು ಮಲ್ಲಿಗೆ ಹೂವು, ಇದು ಗುಲಾಬಿ ಹೂವು, ಇದು ಸಂಪಿಗೆ ಹೂವು ಅಂತ ಒಂದೊಂದೇ ಅದರ ಹೆಸರನ್ನ ಹೇಳ್ತಾ ಇದ್ರ ವಾಸನೆ ಹೀಗಿರುತ್ತೆ, ಇದ್ರ ವಾಸನೆ ಹೀಗಿರುತ್ತೆ ಅಂದ್ರೆ ಮುಂಚೆನೆ ಹೂವುಗಳ ವಾಸನೆಯ ಪರಿಚಯವನ್ನು ಮಾಡಿಸ್ಬೇಕು ನಾವು. ನಂತರ ವಿವಿಧ ರುಚಿಗಳನ್ನು ತೋರಿಸ್ಬೇಕು. ನಾವು ಕೆಲವು ಎಷ್ಟೋ ಜನ ಬರೀ ಸಪ್ಪನೆ ಆಹಾರವನ್ನು ಊಟ ಮಾಡಿಸ್ತಿರ್ತಾರೆ ಮಕ್ಕಳಿಗೆ. ಅಯ್ಯೋ ಬೇಡ, ಖಾರ ಆಗುತ್ತೆ, ಬೇದಿ ಆಗುತ್ತೆ, ಈ ತರದ ಇಲ್ಲ, ಎಲ್ಲಾ ತರದ ರುಚಿ. ಹುಳಿ, ಉಪ್ಪು, ಖಾರ ಅಂದ್ರೆ ಏನು, ಒಗರಂದ್ರೆ ಏನು, ಯಾವ ತರ ಇರ್ತದೆ. ಈಗ ಸಿಹಿ ಅಂದ್ರೆ ಹೇಗಿರುತ್ತಂತೆ ಒಂದೊಂದೇ ಅದಕ್ಕೆ ಬಾಯಲ್ಲಿ ಇಟ್ಬಿಟ್ಟು ಇದು ಸ್ವೀಟು, ಇದು ಖಾರ, ಈ ತರ ಮಾಡಿಸ್ಬೇಕು. ನಂತರ ಸ್ವಲ್ಪ ಕಾಲ್ ಬರುತ್ತಲ್ಲ ಮಕ್ಕಳಿಗೆ, ನಾವ್ ಅನ್ಕೋತೀವಿ ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಅಯ್ಯೋ ಬೇಡ ಬಿಡಿಸ್ಬಿಡ್ತೀಯ ಅಂತ. ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರ್ಬೇಕಂತ ಅವುಗಳ ಹತ್ರ. ನೋಡ್ರಿ, 1 ವರ್ಷದ ಮಕ್ಳಿಗೆ ನಾವೇನಾದ್ರೂ ಕೆಲಸ ಹೇಳ್ತೀವ, ಏನ್ ಚಿಕ್ಕ ಚಿಕ್ಕ ಕೆಲಸ, ಗ್ಲಾಸ್ ಇಂದ ಅಲ್ಲಿ ತಗೊಂಬಾ ಅಂತ ಹೇಳೋದು, ಇದು ಅವ್ರಿಗೆ ಕೊಟ್ಟು ಬಾ ಅಂತ ಹೇಳೋದು, ಯಾರಾದ್ರೂ ಬರ್ತಾರಂದ್ರೆ ಬಾಗಿಲು ತೆಗೆದ್ ಬಾ ಅಂತ ಹೇಳೋದು, ಈ ತರ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇತ್ತು. ಆಮೇಲೆ ಅವ್ರು ಕೆಲಸ ಮಾಡಿದಾಗ ಗುಡ್ ಅಂತ ಹೇಳ್ತಾ ಇರ್ಬೇಕು. ಇದೆಲ್ಲ ಮಾಡಿದಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅವರಿಗೆ. ನಂತರ ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಧ್ಯಾನದ ಅಭ್ಯಾಸ ಮಾಡಿಸ್ಬೇಕು. ಧ್ಯಾನದ ಅಭ್ಯಾಸ ಮಾಡಿಸ್ಬೇಕು ನಾವು. ಅಂದ್ರೆ 3 ತಿಂಗಳು ಸಾರಿ 1 ವರ್ಷ 2 ವರ್ಷದ ಮಕ್ಕಳಿಗೆ ಏನು ಗೊತ್ತಾಗಲ್ಲ, 5 ವರ್ಷದಿಂದ ಮಾಡಿಸ್ಬೇಕಂತ ಹೇಳ್ತಾರೆ. ಅಷ್ಟು ಚಿಕ್ಕ ವಯಸ್ಸಾಗ ಸುಮ್ಮನೆ ಕೈ ಹಿಂಗ್ ಕಟ್ಕೋಬೇಕು, ಕಣ್ ಮುಚ್ಕೋಬೇಕು, ಹಿಂಗ್ ಕುತ್ಕೋಬೇಕು ಅಂತ ಹೇಳ್ಕೊಡ್ಬೇಕು. 5 ವರ್ಷದ ನಂತರ ಅಥವಾ 4 ವರ್ಷ ತುಂಬಿದ್ರು ಓಕೆ, ಮಕ್ಕಳಿಗೆ 2 ನಿಮಿಷ 5 ನಿಮಿಷ ಕೂಡೋದನ್ನ ಕಲಿಸ್ಬೇಕು. ನಾವು ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಜೊತೆಗೆ ಕೂಡ್ಸ್ಕೋಬೇಕು. ಅವಾಗ ಇಂಥ ಒಳ್ಳೆ ಸಂಸ್ಕಾರ ಕೊಟ್ರೆ ಮಕ್ಕಳ ಬಗ್ಗೆ ನಮಗೆ ಯಾವ ಯೋಚನೆನೇ ಇರೋದಿಲ್ಲ. ಒಳ್ಳೆ ದಾರಿಯಲ್ಲಿ ಹೋಗ್ತಾರ ಅವರು, ಉತ್ತಮ ಪ್ರಜೆಗಳಾಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ನೋಡ್ರಿ, ಒಂದೊಂದ್ಸಲ ಅನ್ಸುತ್ತೆ ನಾವಂತೂ ಏನೂ ಮಾಡಿಲ್ಲ, ಯಾಕಂದ್ರೆ ನಮಗೇನು ಗೊತ್ತಿಲ್ಲ, ಧ್ಯಾನನೇ ಇದ್ದಿಲ್ಲ ನಮ್ಗೆ. ನಮ್ಮ ಮಕ್ಕಳು ಹುಟ್ಟಿದಾಗ ಸುಮ್ನೆ ಒಂದ್ ಕಡೆ ಮಲಗಿಸ್ತಾ ಇದ್ವಿ, ಹಸಿವಾದಾಗ ಹಾಲು ಕೊಡ್ತಾ ಇದ್ವಿ, ಏನಾದ್ರೂ 1-2 ಮಾಡ್ಕೊಂಡ್ರೆ ಕ್ಲೀನ್ ಮಾಡ್ತಾ ಇದ್ವಿ, ಸ್ನಾನ ಮಾಡಿಸೋದು, ಒಳ್ಳೆ ಬಟ್ಟೆಗಳು ಹಾಕೋದು, ಇಷ್ಟೇ. ಈ ತರ ಎಲ್ಲ ಇದೇನಾ ಅಂತ ಒಂದೊಂದ್ಸಲ ಇದೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇಷ್ಟು ಚಿಕ್ಕ ಮಕ್ಳಿಗೆ ಇದನ್ನೆಲ್ಲ ಮಾಡಿಸ್ಬೇಕಾ ಅಂತ ನಮಗೆ ಅನ್ಸೋಕ್ ಶುರುವಾಗುತ್ತೆ. ಆಮೇಲೆ ಅಯ್ಯೋ ಆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ, ಇದನ್ನೆಲ್ಲ ಯಾಕೆ ಮಾಡ್ಬೇಕು, ಇದೆಲ್ಲ ರೇಜ್ಗೆ ಯಾಕಪ್ಪ, ಬೇಡೇ ಬೇಡ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಆದ್ರೆ ಸ್ವಲ್ಪ ಕಷ್ಟಪಟ್ರೆ ನಾವು ಮಕ್ಕಳ ಕೈಲಿ ಇದನ್ನೆಲ್ಲ ಮಾಡಿಸಿದ್ರೆ ಆ ಮಕ್ಕಳಿಗೆ ಎಂಥ ಒಂದು ವಿದ್ಯಾರ್ಥಿಗಳಾಗ್ತಾರೆ, ಎಂಥ ಮಕ್ಕಳಾಗ್ತಾರಂದ್ರೆ ಮುಂದೆ ಅಂದ್ರೆ ಅದರಲ್ಲಿ ಆ ಪುಸ್ತಕದಲ್ಲಿ ಎಷ್ಟೊಂದು ಉದಾಹರಣೆಗಳನ್ನು ಕೊಟ್ಟಿದ್ರು. ಅಂದ್ರೆ ಒಂದು 2-3 ಉದಾಹರಣೆಗಳು. ಅಂದ್ರೆ ಈ ತರ ನಾವು ಮಕ್ಕಳನ್ನ ಬೆಳೆಸಿದಾಗ, ಈ ಪದ್ಧತಿಯಲ್ಲಿ ಬೆಳೆಸಿದಾಗ ಆ ಮಕ್ಕಳು ಹೇಗೆ ಚುರುಕಾಗಿರ್ತವೆ, ಬೇರೆ ಮಕ್ಕಳನ್ನ ಕಂಪೇರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತಲ್ಲ, ಅವಾಗ ಅಬ್ಬಾ ಈ ಮಕ್ಕಳು ಎಷ್ಟು ಜಾಣರಿದ್ದಾರೆ, ನಾವು ಸಹ ಇಂಥ ಪದ್ಧತಿಯಲ್ಲಿ ಬೆಳೆಸ್ಬೇಕು, ಈ ರೀತಿಯಲ್ಲೇ ಬೆಳೆಸ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಮಕ್ಕಳಿಗೆ ಚಿಕ್ಕವರಿದ್ದಾಗ ಬೇಡ, ನೋ, ಇದೆಲ್ಲ ನೆಗೆಟಿವ್ ವಿಚಾರಗಳನ್ನು ಯಾವತ್ತೂ ಹೇಳ್ಕೊಡ್ಬಾರ್ದು ಅವರಿಗೆ. ಏನೇ ಇದ್ರು ಪಾಸಿಟಿವ್ ಆಗಿರೋದನ್ನ ಹೇಳ್ಕೊಡ್ಬೇಕು. ಇದು ಏನಂತಾರಲ್ಲ ಶಾಸ್ತ್ರ, ಇದೊಂದು ಮಕ್ಕಳನ್ನ ಬೆಳೆಸುವ ಶಾಸ್ತ್ರ. ಯಾಕಂದ್ರೆ ಎಲ್ಲ ಕೇಳಿದಿರೋ ಶಾಸ್ತ್ರಗಳು ಖಗೋಳ ಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಭೂಗೋಳ ಶಾಸ್ತ್ರ, ಜೀವಶಾಸ್ತ್ರ, ಈ ತರ ಇದು ಸಹ ಮಕ್ಕಳನ್ನು ಬೆಳೆಸುವ ಒಂದು ಶಾಸ್ತ್ರ. ಪ್ರತಿ ಒಬ್ರು ತಮ್ಮ ಮಕ್ಕಳು ಜಾಣರಾಗ್ಬೇಕು ಹುಟ್ಟಿದಾಗಿಂದ ಅಂತ ಹೇಳಿದ್ರೆ
ಯಾರಾದ್ರೂ ಮದ್ವೆ ನ್ಯೂಲಿ ಮ್ಯಾರಿಡ್ ಇರ್ಬೋದು, ಅಥವಾ ನ್ಯೂಲಿ ಡೆಲಿವರಿ ಆದವ್ರು ಇರ್ಬೋದು, ಅಥವಾ ನಾವು ಏಜ್ ಆದ್ರೆ ಈಗ ನಮ್ಮ ಸ್ವಸ್ಥರಿಗೆ ಅಥವಾ ಮಕ್ಕಳಿಗೆ ಉಪಯೋಗ ಯಾರೇ ಆಗಿರ್ಬೋದು, ಖಂಡಿತ ಈ ಪುಸ್ತಕವನ್ನು ಓದ್ಲೇಬೇಕು, ತಮ್ಮ ಹತ್ರ ಇಟ್ಕೋಬೇಕು. ಯಾಕೆಂದ್ರೆ ಇದೇನಂತ ದೊಡ್ಡ ಅಮೌಂಟ್ ಅಲ್ಲ. ನಾವು ಯಾವ್ದಾವ್ದಕ್ಕೋ ಖರ್ಚು ಮಾಡ್ತಾ ಇರ್ತೀವಿ ದುಡ್ಡು. ಒಂದ್ ಸೀರೆ ತಗೊಂಡ್ರೆ ಇವಾಗ ಕನಿಷ್ಠ ಅಂದ್ರೂ 1000 ರೂಪಾಯಿ ಸೀರೆ ಅಲ್ಲದೆ ಬರೋದಿಲ್ಲ. ಮತ್ತೆ ಅದಕ್ಕೆ ಬ್ಲೌಸ್ ಹೊಲ್ಸೋದಕ್ಕೆ ಅದಕ್ಕೊಂದು ಕೂಲಿ, ಫಾಲ್ಸಿಗೆ ಒಂದಿಷ್ಟು ದುಡ್ಡು, ಎಷ್ಟೊಂದು ಖರ್ಚು ಮಾಡ್ತೀವಲ್ಲ, ಸುಮ್ಮನೆ ಖರ್ಚು ಮಾಡ್ತೀವಿ. ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ತಾ ಇರ್ತೀವಿ, ಒಂದ್ ಬೆಂಗಳೂರು ಅಂತ ಊರುಗಳಿಗೆ ಒಂದು ಫಿಲ್ಮ್ಗೆ ಹೋಗ್ಬೇಕಂದ್ರೆ ಹೋಟ್ಲಿಗೆ ಹೋಗೋದು ತುಂಬಾ ಖರ್ಚಾಗುತ್ತೆ. ನನ್ ಪುಸ್ತಕ ತಗೋಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಯಾಕೆಂದ್ರೆ ಪುಸ್ತಕದ ಬೆಲೆ ಏನು ಅಂತೇಳಿ ನಮ್ಮ ಗುರುಗಳು ಹೇಳಿದ ಸ್ವಾಧ್ಯಾಯ, ಪ್ರತಿ ಒಂದು ಪುಸ್ತಕವನ್ನು ನೀವು ಓದ್ಲೇಬೇಕು, ನಿಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳೇಬೇಕಂತ ನಮ್ಮ ಗುರುಗಳೇ ಹೇಳಿದ್ದಾರೆ. ಹಾಗಾಗಿ ಇದು ಒಂದು ಅದ್ಭುತವಾದ ಪುಸ್ತಕ. ಆಮೇಲೆ ಈ ಪುಸ್ತಕದಲ್ಲಿ ಕೆಲವೆಷ್ಟೊಂದು ನೋಡ್ರಿ, ಪುಸ್ತಕದ ಒಂದು ರ್ಯಾಪರ್ ಮೇಲೆ ಎಷ್ಟು ಚಮಕ ಪುಟ ಎಲ್ಲ ಮಕ್ಳಿದಾರೆ. ಅದು ಒಂಥರ ಏರೋಪ್ಲೇನ್ ಫಿಗರ್ ಕೊಟ್ಟಿದ್ದಾರೆ. ಸೂಪರ್ ಕಿಡ್ಸ್ ಅಂದ್ರೆ ಮೇಲ್ ಹೋಗ್ತಾರೆ ನಿಮ್ ಮಕ್ಕಳು, ನಿಮ್ಮ ಅಳತೆಗೆ ಮೀರಿ ಸಾಧನೆಯನ್ನು ಮಾಡ್ತಾರೆ ಅನ್ನೋದು ಇದು ಅದರ ಒಂದು ಅರ್ಥ. ಧ್ಯಾನ ಮಾತೃತ್ವ ಸಹ ತುಂಬಾ ಜನ ಓದಿರ್ಬೋದು, ಸಹ ತುಂಬಾ ಅದ್ಭುತವಾದ ಪುಸ್ತಕ. ಅದ್ರದ್ದು ನೆಕ್ಸ್ಟ್ ಎಡಿಷನ್ ಅಂತಾನೆ ಹೇಳ್ಬೋದು ಇದನ್ನ, ಸೂಪರ್ ಕಿಡ್ಸ್. ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಮಾಡೋದು ಧ್ಯಾನ ಮಾತೃತ್ವ, ಆಮೇಲೆ ಮಕ್ಳು ಹುಟ್ಟಿದ್ಮೇಲೆ ಅವ್ರನ್ನ ಯಾವ ತರ ಬೆಳೆಸ್ಬೇಕು ಡೇ 1 ಇಂದ ಅಂತೇಳಿ ಇದರಲ್ಲಿ ಎಲ್ಲ ಮಾಹಿತಿ ಇದೆ. ತಪ್ಪದೇ ಈ ಪುಸ್ತಕವನ್ನು ಎಲ್ಲರೂ ತಗೊಳ್ಬೇಕು, ಓದ್ಬೇಕು. ಅಥವಾ ಬೇರೆಯವರಿಗೆ, ನಮಗೆ ಉಪಯೋಗ ಇಲ್ಲ ಅಂದ್ರು ಆಯ್ತು, ಯಾರಾದ್ರೂ ಮನೇಲಿ ಸಣ್ಣ ಮಕ್ಳಿದ್ರೆ ಎಲ್ಲರೂ ಈ ಜೂಮಲ್ಲಿ ಜಾಯ್ನ್ ಆಗಕ್ಕಾಗಲ್ಲ, ನಿಮ್ ಪರಿಚಯಸ್ಥರು ರಿಲೇಷನ್ಸ್ ಇರಿದ್ರೆ ಅವ್ರಿಗೆ ಒಂದು ಪುಸ್ತಕ ನೀವು ಬಳುವಳಿ ಹಾಕಿ ಕೊಡಿ, ಗಿಫ್ಟ್ ಆಗಿ ಕೊಡಿ. ನಿಮ್ಮ ಮನೇಲಿ ಏನಾದ್ರು ಬರ್ತ್ಡೇ ಪಾರ್ಟಿ ಇದ್ರೆ ಆ ಪುಸ್ತಕವನ್ನು ಕೊಡಿ, ಅಥವಾ ಬೇರೆಯವ್ರ ಮನೇಲಿ ಬರ್ತ್ಡೇ ಇದ್ರೆ ಆ ಪುಸ್ತಕವನ್ನು ಗಿಫ್ಟ್ ಆಗಿ ಕೊಡಿ. ಈ ತರ ಎಲ್ಲ ಮಾಡ್ಬೋದು. ಆಮೇಲೆ ಇದರಲ್ಲಿ ಆಗ್ಲೇ ಮೇಡಮ್ ಪೋಸ್ಟರ್ಸ್ ಎಲ್ಲ ಹಾಕಿದ್ರ, ಪುಸ್ತಕಗಳ ಪೋಸ್ಟರ್ಸ್. ಇದು 40 ರೂಪಾಯಿ ಈ ಪುಸ್ತಕದ ಬೆಲೆ. ಆಮೇಲೆ ಪೋಸ್ಟಲ್ ಚಾರ್ಜ್ ಬಂದ್ಬಿಟ್ಟು 25 ರೂಪಾಯಿ ಆಗುತ್ತೆ. ಅಂದ್ರೆ ಈ ಪುಸ್ತಕದ ಬೆಲೆ 65 ರೂಪಾಯಿ ಆಗುತ್ತೆ. ಯಾಕಂದ್ರೆ ಒಂದೇ ಇದ್ರು ನಾನು ಕಳಿಸ್ಬೇಕಾಗತ್ತೆ. ಆದ್ರೆ ನಾನು 10 ರೂಪಾಯಿನ ಕಡಿಮೆ ಮಾಡ್ಕೊಂಡು 55 ರೂಪಾಯಿಗೆ ಈ ಒಂದು ಪುಸ್ತಕವನ್ನು ಕೊಡ್ತೇನೆ. ಯಾರು ನನ್ನ ನಂಬರ್ ಆಮೇಲೆ ಮೇಡಮ್ ಶೇರ್ ಮಾಡ್ತಾರೆ, ನನಗೆ ಫೋನ್ ಮಾಡಿದ್ರೆ ನಿಮಗೆ ಎಷ್ಟು ಪುಸ್ತಕ ಬೇಕಂತೇಳಿ ಹೇಳಿದ್ರೆ ನಾನು ಖಂಡಿತ ಅವರಿಗೆ ತಪ್ಪದೆ ಕಳಿಸ್ಕೊಡ್ತೀನಿ. ನೀವು ಎಷ್ಟು ಬೇಕಾದ್ರೂ ಹೇಳ್ಬೋದು, ಒಂದು ಪುಸ್ತಕ ಆದ್ರೂ ಓಕೆ, ಪರವಾಗಿಲ್ಲ. ಇದಿಷ್ಟು ನನ್ನ ಒಂದು ಅನುಭವ. ಪುಸ್ತಕ ಬರೆದು ನಿಜವಾಗ್ಲೂ ತುಂಬಾ. ಆಮೇಲೆ ಪುಸ್ತಕ ಇದನ್ನ ಪ್ರಿಂಟ್ ಹಾಕ್ಸಿರ್ತೀವಲ್ಲ, ಎಲ್ಲರಿಗೂ ಕೇಳ್ಬೇಕಲ್ಲ, ಹಾಗೆ ಇಟ್ಕೊಂಡು ಕುತ್ಕೊಳಕ್ಕಾಗಲ್ಲ. ನಾನು ಯಾರ್ಯಾರಿಗೆ ಫೋನ್ ಮಾಡಿದೀನಿ ಎಲ್ಲರೂ 50 ಪುಸ್ತಕಕ್ಕಿಂತ ಕಡಿಮೆ ತರಿಸ್ಕೊಂಡಿಲ್ಲ ಅವ್ರು. ಪ್ರತಿಯೊಬ್ರು ಆಯ್ತು ಮೇಡಮ್ ಒಂದ್ 50 ಪುಸ್ತಕ ಕಳಿಸ್ರಿ. ನಿಜವಾಗ್ಲು ತುಂಬಾ ಖುಷಿ. ಇದು ನಾನ್ ಮಾಡ್ತಾ ಇರೋ ಕೆಲಸ ಅಲ್ಲ, ಇದು ಗುರುಗಳು ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲು ಬರ್ಸಿರೋದು ಅವರೇ, ರಿಲೀಸ್ ಮಾಡ್ಸಿರೋದು ಅವರೇ, ಆ ಪುಸ್ತಕದ ಜವಾಬ್ದಾರಿಯನ್ನು ಅಂದ್ರೆ ಸೇಲ್ ಮಾಡುವ ಜವಾಬ್ದಾರಿ ಹೊತ್ತಿರೋದು ಅವರೇ. ನಿಜವಾಗ್ಲು ಆ ಪುಸ್ತಕ ರಿಲೀಸ್ ಆದಾಗ ನನ್ನಲ್ಲಿ ಎಷ್ಟು ಆನಂದ ಆಗ್ತಾ ಇತ್ತು ಅಂದ್ರೆ ಅದು ನನ್ನ ಜೀವನದಲ್ಲಿ ಗೋಲ್ಡನ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಒಂದು ಅದ್ಭುತವಾದ ಸಾಧನೆ. ಹಾಗೆ ಬರೀಬೇಕಾರೆ ಎಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಗಂಡ, ಮಕ್ಕಳು, ನನ್ನ ಸೊಸೆ, ಹಾಗೆ ನಮ್ಮ ಅವ್ರ ಪ್ರಿಂಟರ್ಸು, ನಮ್ಮ ಗುರುಗಳು, ಎಷ್ಟು ಸಪೋರ್ಟ್ ಸಿಕ್ಕಿದೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಯಾರ್ಯಾರು ಪುಸ್ತಕಗಳನ್ನು ತಗೊಳ್ತಾ ಇದ್ದಾರೋ ಅವರಿಗೂ ಸಹ ನಾನು ಮುಂಚೆನೆ ಅಡ್ವಾನ್ಸ್ ಆಗಿ ಧನ್ಯವಾದಗಳು ಹೇಳ್ತೀನಿ. ಯಾರ್ಯಾರು ತಗೊಂಡಿದಾರೋ ಅವರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಓಕೆ, ಇಷ್ಟು ನನಗೆ ನಾನು ನಿಜವಾಗಿ ಕ್ಲಾಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮೇಡಮ್ ಹೇಳಿದ್ರು, ಮೇಡಮ್ ನೀವು ಹಂಗೆ ನಾನು ಗ್ರೂಪಲ್ಲಿ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ಒಂದ್ ದಿವಸ ನೀವು ಕ್ಲಾಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳಿ, ಆಗ ಖಂಡಿತ ಎಲ್ಲರಿಗೂ ಗೊತ್ತಾಗುತ್ತೆ, ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ, ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಖಂಡಿತ ಅವರು ಕೇಳ್ತಾರೆ, ನೀವು ಕಳಿಸ್ಕೊಡಿ ಅಂತ ಹೇಳಿದ್ರು. ಹಾಗೆ ಶಾಂತಲಾ ಮೇಡಮ್ಗೂ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಒಂದು ಐಡಿಯಾ ಬಂದಿದೆ ಮೇಡಮ್ ಹೇಳಿರೋದು ಏನೇನಿದೆ ಅಂತ. ಇನ್ನು ಅವರು ಇಂಡೆಕ್ಸ್ ಹೇಳಲಿಲ್ಲ ಮೇಡಮ್. ಇಂಡೆಕ್ಸ್ ಒಂದ್ಸಲಿ ಹೇಳ್ಬಿಡಿ, ಟೈಟಲ್ಸ್. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಅವ್ರ ಪಾಪ ಅಷ್ಟು ಮಾಡ್ಬೇಕು ಅಂತ ಕಷ್ಟ ಇದೆ. ಇಂಡೆಕ್ಸ್ ಅಟ್ಲೀಸ್ಟ್ ಹೇಳಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ ಏನಿದೆ ಆ ಬುಕ್ ಅಲ್ಲಿ ಅಂತ. ಫಸ್ಟ್ಗೆ
ಸೂಪರ್ ಕಿಡ್ಸ್ ಅನ್ನು ಬೆಳೆಸುತ್ತಿರುವ ತಾಯಂದಿರ ಅನುಭವಗಳು. ಒಂದು 4 ಜನರದ ಅನುಭವ ಇದೆ. ಆಮೇಲೆ ಗರ್ಭವತಿಯಾಗಿದ್ದಾಗ ತೆಗೆದುಕೊಳ್ಳಬೇಕಾದ ಆಹಾರ, ಗರ್ಭವತಿಯಾಗಿರುವಾಗ ಮಾಡಬೇಕಾದ ಕೆಲಸಗಳು, ಮಕ್ಕಳ ಪಾಲನೆ, ಮಕ್ಕಳ ಮೆದುಳಿನ ಸಾಮರ್ಥ್ಯ, ಹುಟ್ಟಿದ ದಿನದಿಂದ 1 ತಿಂಗಳವರೆಗೆ ಏನೇನ್ ಕಲಿಸ್ಬೋದು ಎಲ್ಲ ಇದೆ ಅದರಲ್ಲಿ. ಆಮೇಲೆ 2-3 ತಿಂಗಳಿಂದ ಮಕ್ಕಳಿಗೆ ಕಲಿಸುವಂತ, ನಾನು ಎಲ್ಲ ಕೆಲವು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಷ್ಟೇ. 3 ತಿಂಗಳಿಂದ 7 ತಿಂಗಳ ಮಕ್ಕಳಿಗೆ ಕಲಿಸುವಂತವು, 7 ತಿಂಗಳಿನಿಂದ 1 ವರ್ಷದ ಮಕ್ಕಳಿಗೆ ಕಲಿಸುವಂತವು, 1 ವರ್ಷದಿಂದ 4 ವರ್ಷಗಳವರೆಗೆ ಮಕ್ಕಳಿಗೆ ಕಲಿಸುವಂತವು, ಮನೆಯಲ್ಲಿ ಮಕ್ಕಳಿಂದ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಸುವುದು, ಮುಖ್ಯವಾದ ಅಂಶಗಳು, ಧ್ಯಾನ, ಮಾತೃತ್ವ, ನೆಗೆಟಿವ್ ವೈಬ್ರೇಷನ್ಸ್, ಈ ತರ ಎಲ್ಲ ಅಂಶಗಳು ಈ ಚಿಕ್ಕ ಪುಸ್ತಕದಲ್ಲಿ ಅಡಗಿದೆ. ಈಗ ಒಂದು ಐಡಿಯಾ ಬಂದಿದೆ ಅನ್ಸುತ್ತೆ ಏನಿದೆ ಬುಕ್ ಅಲ್ಲಿ ಅಂತಂದ್ಬಿಟ್ಟು. ಸೊ ಅಲ್ಲಿ ಇನ್ನ ಒಂದು ಅವರು 1ರಿಂದ 4 ವರ್ಷದವರೆಗೆ ಅಂತ ಹಾಕಿದಾರಲ್ಲ, ಅಲ್ಲಿ ಮೇಯ್ನ್ ಮಕ್ಕಳಿಗೆ ನಾವು ಆ 4 ಮೇಡಮ್ ಹೇಳಿದ್ರೇನೋ ಅದನ್ನ ಸ್ವಲ್ಪ ಎದ್ದೋಗಿದ್ದ ಗೊತ್ತಿಲ್ಲ, ಹೇಳಿದ್ರು ಬಿಟ್ರು. ಸೊ ಆ 4 ಇಯರ್ಸ್ ಒಳಗೆ ಮಕ್ಳಿಗೆ ನಾವು ಎಷ್ಟು ಏನ್ ಹೇಳ್ಕೊಡ್ತೀವಿ ಅದು ಫೌಂಡೇಶನ್ ಅಂತ ನಾವು ಹೇಳ್ಬೋದು. ಅವಾಗಿಂದ ನಾವು ಏನ್ ಹೇಳ್ಕೊಟ್ರೆ ಅವರು ಅಷ್ಟು ಫಾಸ್ಟ್ ಆಗಿ ಅಷ್ಟು ಚೆನ್ನಾಗಿ ಕಲಿತಾರೆ. ಆ ಟೈಮ್ ಗೋಲ್ಡನ್ ಟೈಮ್ ಮಕ್ಳಿಗೆ ನಾವು ಕಳ್ಸಕ್ಕೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಅದ್ರಲ್ಲಿ ಇದೆ ಆ ಬುಕ್ ಅಲ್ಲಿ ಕ್ಲಿಯರ್ ಆಗಿ. ಸೊ ಆದಷ್ಟು ಯಾರಿಗೆ ಬೇಕೋ ಅದನ್ನ ಮೇಡಮ್ ನಾನು ಹಾಕ್ತೀನಿ, ನಂಬರ್ ಹಾಕ್ತೀನಿ ಮೇಡಮ್ದು. ಸೊ ಬಲ್ಕ್ ಆಗಿ ಬೇಕು ಅಂತಂದ್ರು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ, ಸಿಂಗಲ್ ಬುಕ್ ಬೇಕಂದ್ರು ಕಾಂಟ್ಯಾಕ್ಟ್ ಮಾಡಿ. ಸ್ವರೂಪ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಆ ಬುಕ್ ಒಂದ್ಸರಿ ಸುಮ್ನೆ ಹೀಗೆ ತೋರಿಸಿ ಮೇಡಮ್. ನನ್ನ ಹಿಂದೆನೆ ಇದೆ ನೋಡಿ ಮೇಡಮ್. ಅಲ್ಲ ಅದು ಸರಿ, ಹಂಗೆ ಥಿಕ್ನೆಸ್ ಇಲ್ಲ ಮೇಡಮ್, ಜಾಸ್ತಿ ಇಲ್ಲ, 51 ಪೇಜಸ್ ಇದೆ ಅಷ್ಟೇ, ಚಿಕ್ಕದು ಬುಕ್. ಕಂಟೆಂಟ್ಸ್ ಚೆನ್ನಾಗಿದೆ. ಆಮೇಲೆ ನೀವು ಹೇಳಿದ್ರಲ್ಲ, ಒಂದೊಂದ್ಸರಿ ಗೊತ್ತಾಗಲ್ಲ ಅಂತ ಬಿಡ್ತೀವಿ, ಇಲ್ಲ ಅಂತಂದ್ರೆ ಸೋಮಾರ್ತನ ಒಂದು. ಆದ್ರೆ ಅದನ್ನ ಅವ್ರಗಳಿಗೆ ಅರ್ಥ ಆಗುತ್ತೆ ಅನ್ಕೊಂಡ್ ಮಾಡಕ್ ಹೋಗಲ್ಲ. ಪ್ರತಿಯೊಂದು ಅಷ್ಟೇ ಚೆನ್ನಾಗಿತ್ತು ಮೇಡಮ್. ಅದೇ ಬುಕ್ ಹೇಳಿದಿರಲ್ಲ ಇದ್ ಮಾಡ್ಲಿಕ್ಕೆ. ಆಮೇಲೆ ಇನ್ಫ್ಯಾಂಟ್ ಏನ್ ಮೇಡಮ್ ಅದು? IFP ಇನ್ಫ್ಯಾಂಟ್ ಸಿದ್ಧ ಪ್ರೋಗ್ರಾಮ್. ಇನ್ಫ್ಯಾಂಟ್ IS ಸಿದ್ಧ ಪ್ರೋಗ್ರಾಮ್ ISP. ಕೇಳಿರ್ಲಿಲ್ಲ ಆ ತರ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಇದೆ. ಇಲ್ಲಿ ಕರ್ನಾಟಕದ ನಂಗೆ ಗೊತ್ತಿಲ್ಲ, ಆಂಧ್ರದಲ್ಲಿ ಇದೆ ಅಂತೆ. ಓ, ಮಾಡ್ಬೋದು, ನಾವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಈಗ ಪ್ರೆಗ್ನೆನ್ಸ್ ನೋಡೋದೇ. ಓಕೆ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲೀಲಾವತಿ ಮೇಡಮ್ ಮಾತಾಡಿ. ಮೇಡಮ್, ಆ ಬುಕ್ ನಿಮ್ಗೆ ನಂಬರ್ ಸಿಕ್ಕರೆ ಆ ಬುಕ್ ನೀವೇ ತರಿಸ್ಕೊಡ್ಬೋದಾ ಅಂತ. ಅಲ್ಲ ಮೇಡಮ್, ಅದೇ ನಿಮ್ಗೆ 1 ಬೇಕಾ ಜಾಸ್ತಿ ಬೇಕಾ? ಒಂದ್ 4 ಆದ್ರೂ ಪರವಾಗಿಲ್ಲ. ಜಾಸ್ತಿ ಇರೋದಾರ ಅದೇ ಗೊತ್ತಾಯ್ತು. ಆ ಮೇಡಮ್ ಹತ್ರ ತರಿಸ್ಕೊಳ್ಳಿ. ನಾನ್ ಕೆಲವು ತರಿಸ್ಕೊಂಡಿನಿ, ಇಲ್ಲಿ ಮೈಸೂರು ಲೋಕಲ್ ಅವರಿಗೆ ನಾನು ಅದು ಯೂಸ್ ಮಾಡ್ಕೊಂತೀನಿ. ನೀವು ಪೋಸ್ಟಲ್ ಬೇರೆ ಊರಲ್ಲಿರೋರಿಗೆ ಮೇಡಮ್ ಹತ್ರನೇ ಡೈರೆಕ್ಟ್ ತರಿಸ್ಕೊಂಬಿಡಿ. ಯಾರಿಗ್ ಬೇಕು ಅಂದ್ರೆ ಅಕಸ್ಮಾತ್ ನಂಬರ್ ಹಾಕ್ತೀನಿ ಮೇಡಮ್ದು. ಮಿಸ್ ಆದ್ರೂ ನನಗೆ ಪರ್ಸನಲ್ ಅಲ್ಲಿ ಕೇಳಿ ಮತ್ತೆ ನಂಬರ್ ಕೊಡ್ತೀನಿ. ಯಾರು ಬೇಕಂದ್ರು ಮೈಸೂರು ಲೋಕಲ್ ಅವ್ರು ಯಾರು ಬೇಕಂದ್ರು ನನಗೆ ಕೇಳಿ. ಲೋಕಲ್ ನಂಬರ್ ಹಾಕ್ತಿರಲ್ಲ ಮೇಡಮ್? ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕೇಳಕ್ಕೆ ಇಂಟ್ರೆಸ್ಟ್ ಆಗಿದೆ. ಇನ್ನು ಮಕ್ಕಳಿರೋ ಮನೆಗಳಿಗೆಲ್ಲ ಕೊಡ್ಬೋದಲ್ಲ? ಪ್ರೆಗ್ನೆನ್ಸಿ ಅಲ್ಲ, ಮದ್ವೆ ಆದಾಗ್ಲೇ ಫಸ್ಟ್ ಗಿಫ್ಟ್ ಕೊಡ್ತೀರಲ್ವಾ, ಗಿಫ್ಟ್ ಜೊತೆ ಇದೊಂದು ಬುಕ್ ಕೊಟ್ಬಿಡಿ ಮದ್ವೆ ದಿನಾನೇ. ಬರ್ತ್ಡೇ ಗಿಫ್ಟ್ ಹಾಕೊಡೋಣ ಅಂತ. ಅಲ್ಲ ಬರ್ತ್ಡೇ ಅಲ್ಲ, ಮದ್ವೆಗೆ ಹೋಗ್ತೀರಾ ಅಲ್ವಾ, ರಿಸೆಪ್ಷನ್ ಗಿಫ್ಟ್ ಕೊಡ್ತೀರಲ್ವಾ, ಆ ಗಿಫ್ಟ್ ಜೊತೆ ಇದೊಂದು ಬುಕ್ ಕೊಟ್ಬಿಡಿ ಫಸ್ಟ್ ಅಡ್ವಾನ್ಸ್ ಆಗಿ. ಅವ್ರು ಯಾವಾಗ ಯೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರೆಗ್ನೆಂಟ್ ಆಗೋದ್ರಿಂದಾನೇ ಇದೆ ಅಲ್ವಾ ಅಲ್ಲಿ. ಹಂಗಾಗಿ ಅಲ್ಲೇ ಕೊಟ್ಟುಬಿಡಿ ಅಷ್ಟೇ ಅವಾಗಿಂದಾನು. ಕಳಿಸ್ಬೋದು. ದೊಡ್ಡವಳು ರಾಯಚೂರ್ಲಿ ಇರ್ತಾಳೆ, ಅವಳಿಗೆ 2 ಮಕ್ಳಿದಾವೆ, ಅವ್ರಿಗೆ ಕೊಡ್ಬೋದು. ಅಮೆರಿಕದಲ್ಲಿ ಇನ್ನ ಅವಳು ಕನ್ಸೀವ್ ಆಗಿಲ್ಲ, ಅವಳು ಕಳಿಸ್ಬೋದು ಅಂತ. ಅದೇ ಕಳಿಸ್ಬೋದು, ಚೆನ್ನಾಗಿ ಯೂಸ್ ಆಗುತ್ತೆ ಮೇಡಮ್. ನಾನು ಅದೇ ಕೂಡ ಎಲ್ಲ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನೊಂದು ಬುಕ್ ಅಷ್ಟೇ, ಮೊನ್ನೆ ಮೇಡಮ್ ನೋಡಿದ್ರು ಇಲ್ವೋ, ಅದು ಟೈಟಲ್ ನಾನು ಬರಿತಾ ಇದೀನಿ, ನಾನು ಹೇಳ್ತೀನಿ. ಆ ಬುಕ್ ತುಂಬಾ ಚೆನ್ನಾಗಿದೆ, ಅದ್ರಲ್ಲೂ ಎಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡ್ಬಿಟ್ಟಿದ್ದಾರೆ. ವಿರೂಪಾಕ್ಷಪ್ಪ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಮೇಡಮ್ ಆ ಬುಕ್. ವಿರೂಪಾಕ್ಷ ಸರ್, ಒಂದ್ ನಿಮಿಷ ಹೇಳ್ತೀನಿ, ನಾನು ಹೆಸರು ಯಾಕೋ ಮತ್ತೆ, 1 ಸೆಕೆಂಡ್ ಹೇಳ್ತೀನಿ. ಅದು ಚೆನ್ನಾಗಿದೆ. ಅಷ್ಟ್ರಲ್ಲಿ ಬೇರೆ ಮಾತಾಡ್ತೀರಿ, ಉಷಾ ಮೇಡಮ್ ಮಾತಾಡ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಉಮಾರಾಣಿ ಮೇಡಮ್. ನಮಸ್ತೆ.
ಹೇಳಿದ ಕಂಟೆಂಟ್ ಕೇಳೇನೆ ತುಂಬಾ ಇಷ್ಟ ಆಗೋಯ್ತು. ಅನ್ನಿಸ್ತು, ನಾವೆಲ್ಲ ಚಿಕ್ಕವರಾಗಿದ್ದಾಗ ಇದಿರ್ಲಿಲ್ವಲ್ಲ ಅಂತಂದು. ಈ ತರ Correct. ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತಂದ್ಬಿಟ್ಟು. ಸೊ ನನ್ಗೂ ಒಂದು 4 ಬುಕ್ ಬೇಕು ಮೇಡಮ್. ನಾನು ಇದು ಆಯ್ತು ಕಳಿಸ್ತೀನಿ. ಮೇಡಮ್, ನೀವು ಅಲ್ಲಿ ಮೇಡಮ್ ಹತ್ರ ನಂಬರ್ ಸಿಗುತ್ತೆ, ನನಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಕಳಿಸಿ. ನನ್ನ ನಂಬರ್ ಸೇವ್ ಮಾಡ್ಕೊಳ್ರಿ, ನೀವು ಅಡ್ರೆಸ್ ಕಳಿಸಿದ್ರೆ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಳಿಸ್ತೀನಿ. ಇದ್ದಾರೆ ಸುಮಾರು ಒಂದ್ 2-3 ಜನ ಮಕ್ಳು, ಚಿಕ್ಕ ಮಕ್ಳು, ಅವ್ರಿಗೆಲ್ಲ ಕಳಿಸ್ಕೊಡ್ತೀನಿ. 3A ಬೆಳಕು ಅಂತ ಮೇಡಮ್, ಅದು ಚೆನ್ನಾಗಿದೆ. ಹೌದು 3A ಬೆಳಕು ಈಗ ಹೊಸದಾಗಿ ಮೊನ್ನೆ ಬುದ್ಧ ಪೂರ್ಣಿಮೆಯಲ್ಲಿ ರಿಲೀಸ್ ಮಾಡಿ. Okay, 3A okay, ಬೆಳಕು okay. ಚೆನ್ನಾಗಿದೆ ಅದೂನು. ಅದು ಅಂದ್ರೆ ಅಷ್ಟೇ ಕನ್ನಡದಿಂದ ಅಲ್ಲ, ತೆಲುಗಿಂದ ಅದು ಟ್ರಾನ್ಸ್ಲೇಷನ್. ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ಸಾಕಷ್ಟು ವಿಷಯಗಳು ಕವರ್ ಮಾಡಿದ್ದಾರೆ. ಸೊ ಅದೇ ಸೀಮಂತ್ ದಿನಾನು ಕೊಡ್ಬೋದು. ಸ್ವರೂಪ ಮೇಡಮ್ ಹಾಕಿದ್ರೆ ಎಲ್ಲ ಒಟ್ಟು ಮದುವೆ ದಿನ ಕೊಟ್ಬಿಟ್ರೆ ಅದಕ್ಕೆ ಅವ್ರು ಎಲ್ಲಾರು ಯೂಸ್ ಮಾಡ್ಕೊಂಡು ಯಾವ ಅಕೇಶನ್ಗಾರು ಆಗುತ್ತೆ ಮೇಡಮ್. ಮೇಡಮ್ ಇಂಗ್ಲಿಷ್ ಅಲ್ಲೂ ಇದೆಯಾ ಮೇಡಮ್ ಅದು? ಇಂಗ್ಲಿಷ್ ಅಲ್ಲಿ ಏನಾದ್ರು? ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ, ಇಂಗ್ಲಿಷ್ ಅಲ್ಲಿ ಮೋಸ್ಟ್ಲಿ ಬಂದಂಗಿಲ್ಲ. ಇಲ್ಲ ಇಂಗ್ಲಿಷ್ ಅಲ್ಲಿ ಇಲ್ಲ. ಓಕೆ, ಮಾಡಿ ನೀವೇ ತೆಲುಗಲ್ಲಿ ಬರ್ದಿದ್ದಾರೆ. ಅವ್ರಿಗೆ ತುಂಬಾ ಎಲ್ಲಾ ಭಾಷೆಗಳ ಟ್ರಾನ್ಸ್ಲೇಷನ್ ಆಗ್ಬೇಕಂತ ಇಷ್ಟ ಅಂತೆ. ಹಿಂದಿಯಲ್ಲಿ ತುಂಬಾ ಟ್ರೈ ಮಾಡಿದ್ರಂತೆ, ಯಾರು ಸಿಗ್ಲಿಲ್ಲ ಅಂತೆ. ಕನ್ನಡದಲ್ಲಿ ಮಾಡ್ತಾ ಇದಕ್ಕೆ ತುಂಬಾ ಖುಷಿ ಆಗ್ಬಿಟ್ಟಿದ್ರು ಅವರು. ಯಾಕಂದ್ರೆ ಕೆಲವ್ರಿಗೆ ಈಗಿನ ಕಾಲದ ಮಕ್ಳಿಗೆ ಬರಲ್ವಲ್ಲ, ಅದಕ್ಕೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮಾಡಿ ಮೇಡಮ್, ನೀವೇ ಇನಿಷಿಯೇಟಿವ್ ತಗೊಂಡ್ ಮಾಡಿ ಉಷಾ ಮೇಡಮ್. ನಿಮ್ಮ ಇದು ಹಾರೈಕೆ ಮಾಡಿ. ಚಿಕ್ಕದಿದೆ, ಪುಸ್ತಕನೂ ಚಿಕ್ಕದಾಗಿದೆ. ಪಾಯಿಂಟ್ಸ್ ತುಂಬಾ ದೊಡ್ಡದಾಗ ಅನ್ಕಿಲ್ಲ, ಸಿಂಪಲ್ ಆಗಿದೆ ಬುಕ್. ಮಾಡ್ಬೋದು, ಏನೋ ತಪ್ಪೇನಿಲ್ಲ. ಈಗ ಇನ್ನ ನಮ್ಗೆ ಟ್ರಾಕ್ ಎಲ್ಲ ಇರೋದ್ರಿಂದ ಈಸಿ ಆಗಕ್ ಹೋಗುತ್ತೆ. ಈಸಿ ಆಗಿ ಹೋಗ್ತದೆ. ಹೌದು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಟಾಪಿಕ್, ಕೇಳಕ್ಕೆ ಚೆನ್ನಾಗಿತ್ತು ಮೇಡಮ್. ಎಲ್ಲ ಬ್ರೀಫ್ ಆಗಿ ಹೇಳಿದೀನಿ ಮೇಡಮ್, ತುಂಬಾ ಎಲ್ಲ ಹೇಳಿಲ್ಲ ನಾನು. ಆಕ್ಚುಲ್ ಆಗಿ ಏನಂದ್ರೆ ಆ ಪುಸ್ತಕದಲ್ಲಿರೋ ಪಾಯಿಂಟ್ಸ್ ಬುದ್ಧ ಪೂರ್ಣಿಮೆ ದಿವಸ ಇಂಟ್ರಡಕ್ಷನ್ ಕೊಡ್ಬೇಕಲ್ಲ, ಬರ್ಕೊಂಡು ಹೋಗಿದ್ ಪಾಯಿಂಟ್ಸ್ ಹಂಗೆ ನಾನು ಹೇಳಿದೀನಿ ಇಲ್ಲಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸುಶೀಲಮ್ಮ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ತೆ. ಉಷಾ ರಾಣಿ ಮೇಡಮ್ ಅವ್ರಿಗೆ ನಮಸ್ತೆ. ನಮ್ಗೊಂದು 5 ಇರ್ಲಿ ಮೇಡಮ್. ಓಕೆ ಮೇಡಮ್, ಯಾರಿಗೆ ಎಷ್ಟು ಬೇಕಾದಷ್ಟು ತರ್ಸ್ಕೊಳ್ಳಿ. ಚೆನ್ನಾಗಿತ್ರಿ, ನೀವು ಹೇಳಿದ್ದೆಲ್ಲ ಚೆನ್ನಾಗಿತ್ತು. ಮಕ್ಳಿಗೆ ಯೂಸ್ ಆಗತ್ತೆ, ತಾಯಂದ್ರಿಗೆ ಅವ್ರಿಗೆಲ್ಲ ಹೇಳ್ಕೊಡಕ್ ಅನುಕೂಲ ಆಗತ್ತೆ ಮೇಡಮ್. ಹೌದು. ಆಮೇಲೆ ನೀವು ಹತ್ರ ಯಾರಾದ್ರೂ ಇದ್ರೆ, ನೀವು ಅಂದ್ರೆ ನೀವು ಗ್ರೂಪ್ ಅಲ್ಲಿ ಒಟ್ಟಿಗೆ ಇದ್ರೆ, ಕೆಲವು ಒಂದೇ ಊರ್ನವ್ರು ಇರ್ತೀರಿ, ಹಂಗ್ ನೀವು ಟೋಟಲ್ ಆಗಿ ತರ್ಸ್ಕೊಂಡಾಗ ನಿಮಗೆ ಪುಸ್ತಕದ ಕಾಸ್ಟ್ ಕಡಿಮೆ ಆಗುತ್ತೆ. ಒಂದು ಪುಸ್ತಕ ತರ್ಸ್ಕೊಂಡ್ರು ಅಷ್ಟೇ, ಒಂದ್ 5-6 ಪುಸ್ತಕ ತರ್ಸ್ಕೊಂಡ್ರು ಅಷ್ಟೇ. ಹ್ಞೂನ್ರಿ, ವಿಚಾರ ಮಾಡ್ತೇನ್ರಿ ಮೇಡಮ್. ಈಗ ನನಗೊಂದು 5 ಇರ್ಲಿ ಮೇಡಮ್, ಆಮೇಲೆ ನಾನು ಯಾರಿಗಾದ್ರೂ ಕೇಳಿ ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೇನೆ ನಿಮಗೆ. ಓಕೆ ಮೇಡಮ್, ಓಕೆ. ನೀವೆಲ್ಲ ಯಾರಾದ್ರೂ ಎಷ್ಟು ಬೇಕಾದ್ರೆ ಫೋನ್ ಮಾಡಿ ನನಗೆ. ಇವಾಗ ಅವ್ರಿಗೆ ಎಷ್ಟು ಅಂತ ಹೇಳಕ್ಕಿನ್ನ ನೀವು ಫೋನ್ ಮಾಡಿ ಅವ್ರಿಗೆ ನಂಬರ್ಸ್ ಅಲ್ಲಿ ಬರ್ಬೋದು. ನಂಬರ್ಸ್, ಅಡ್ರೆಸ್ ಹೇಳ್ಬಿಟ್ರೆ ಹ್ಞೂನ್ರಿ, ಮೆಸೇಜ್ ಮಾಡ್ಬಿಡಿ. ಫೆಸ್ಟ್ ಅಂದ್ರೆ ಅವ್ರಿಗೆ ಮೆಸೇಜ್ ಸದ್ಯ 5 ಮೇಡಮ್ ಸಾಕು. ಹೌದು ಮೇಡಮ್, ಅವರು ಈಗ ಇಲ್ಲಿ ನೋಟ್ ಮಾಡ್ಕೊಂತಿಲ್ಲ, ಅವ್ರು ಇಲ್ಲಿ ಈಗೇನು ನೋಟ್ ಮಾಡ್ಕೊಳ್ತಿಲ್ಲ. ನೀವು ನಂಬರ್ ಕಳ್ಸಿದ್ಮೇಲೆ ಅವ್ರ ನಂಬರ್ಗೆ ಕ್ಲಿಯರ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿ. ಅದೇ ನಿಮ್ ಹೆಸರು, ನಿಮ್ ಅಡ್ರೆಸ್, ನಂಗೆ ಇಷ್ಟು ಬುಕ್ಸ್ ಬೇಕು, ಆ ತರ ಕಳ್ಸಿ. ಅವಾಗ ಅವ್ರಿಗೆ ಈಸಿ ಆಗುತ್ತೆ ನೋಟ್ ಮಾಡ್ಕೊಳಕ್ಕೆ. ಹಾ ಮೇಡಮ್. ಇಲ್ಲ ಅದೇ ಕಳಿಸ್ಬಿಟ್ಟು ಫೋನ್ ಮಾಡಿ ಕಳ್ಸಿದೀನಿ ಮೇಡಮ್ ಅಂತ ಹೇಳಿ, ಹಂಗಾರು ಮಾಡಿ ಅಷ್ಟೇ. ಮೇಡಮ್ ಶಾಂತಾ ಮೇಡಮ್ ಬುಕ್ ಇಂದು ಸಿಕ್ತು, ಇದು ಅಮೌಂಟ್ ಬಂತಾ ನಿಮ್ದ? ಯಾವ್ದ್ರದ್ದು? ಅತಿಶಾದ? 800 ರೂಪಾಯಿ ಕಳಿಸಿದ್ದೆ ನೋಡ್ರಿ. 800 2 ಬುಕ್ಕಿಗೆ ಪೋಸ್ಟ್ ಆಗಿರ್ಬೇಕು ನಿಮ್ದು. ಅದೇ ಆಗಿದೆ ನಿಮ್ದು, ಪೋಸ್ಟ್ ಆಗಿದೆ. ನಿಮ್ದಿಂದಾನೇ ಕಳ್ಸಿದೀರಾ, ಬೇರೆದ್ರಿಂದ ಕಳ್ಸಿದೀರಾ? ಬೇರೆಯವರಿಂದ ಕಳಿಸಿದ್ದಿ. ಸ್ಕ್ರೀನ್ ಶಾಟ್ ಕಳ್ಸಿದೀರಾ? ಹ್ಞೂನ್ರಿ, ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಆಗಿರುತ್ತೆ ಪೋಸ್ಟ್. ಹ್ಞೂನ್ರಿ. ಸುಮಾರು ಜನಕ್ಕೆ ಬಂದಿದೆ, ಆಲ್ಮೋಸ್ಟ್ ಎಲ್ಲರಿಗೂ ತಲುಪಿದೆ. ನಿಮ್ದು ಚೆಕ್ ಮಾಡ್ತೀನಿ ಮೇಡಮ್, ಬೇರೆ ನಂಬರ್ ಇಂದ ಬಂದಿರೋದಲ್ವಾ, ನಾನು ಒಂದ್ಸಲಿ ಹ್ಞೂನ್ರಿ. ಮಹೇಶ್ ಅಂತ ಬಂದತ್ ನೋಡ್ರಿ. ಓಕೆ ಮೇಡಮ್, ನೋಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಉಮೇಶ್ ಸರ್ ಮಾತಾಡಿ. ಜೈ ಹೋ ಪತ್ರಿಜಿ ಮೇಡಮ್ ನವರೇ, ನಮಸ್ಕಾರ. ನಮಸ್ಕಾರ. ನನಗೆ ಆ ಬುಕ್, ನಾನು 2 ಬುಕ್ ಇಟ್ಟಿದ್ದೀನಿ. 5 ಬುಕ್ ಕಳಿಸಿ ನನಗೆ. ಆಯ್ತಾ, ಡಿಸ್ಕೌಂಟ್ ಅಲ್ಲಿ ಕಳಿಸಿ 50 ಬುಕ್. ನಾನು ಅಡ್ರೆಸ್ ಕಳಿಸ್ತೀನಿ, 50 ಬುಕ್ ಕಳಿಸಿ ಮೇಡಮ್ ನವರೇ. ಅದು ಯಾಕಂದ್ರೆ ಖಾಲಿ ಇಟ್ಟಿದ್ದೀನಿ, ಎಲ್ಲ ಕಡೆ ಕಳಿಸ್ತಾ ಇರ್ತೀನಿ. ಫ್ರೀ ಬೆಳಕು ಅಂತ ಮೇಡಮ್ ಅವ್ರು ಹೇಳಿದ್ರಲ್ಲ, ಅದು ಚೆನ್ನಾಗಿ ಖಾಲಿ ಆಯ್ತು. ತುಂಬಾ ಚೆನ್ನಾಗಿತ್ತು, ಅದು ಅದ್ಭುತವಾಗಿತ್ತು ಪುಸ್ತಕ. ಮೇಡಮ್ ನವರೇ, ಮೊನ್ನೆ ಮಂಗಳೂರಲ್ಲಿ 25 ಬುಕ್ ಸೇಲ್ ಆಯ್ತು. ಅದು 100 ಬುಕ್ಸ್ 25 ಬುಕ್ ಸೇಲ್ ಆಯ್ತು. 5 ಕೋರ್ಸ್ಗೆ ಅಷ್ಟೇ. ಈಗ ಬುಕ್ ಸ್ಟಾಲ್ ಇರೋದ್ರಿಂದ
ಎಲ್ಲರಿಗೂ ಒಂದು ಒಳ್ಳೇದಾಗತ್ತಲ್ವಾ? ಹ್ಮ್. ಇದಕ್ಕೋಸ್ಕರವಾಗಿ ಅಡ್ರೆಸ್ ಕೊಡ್ತೀನಿ, ಕೆಟ್ಟ ಕಳಿಸಿ ಮೇಡಮ್ ಅವರೇ. ಖಂಡಿತ Okay. ಖಂಡಿತ ಸರ್. ಓಕೆ ಓಕೆ ಮೇಡಮ್, ಧನ್ಯವಾದಗಳು. ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಗಿರಿಜಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಬಹಳ ದಿವಸ ಆದ್ಮೇಲೆ ನಿಮ್ಮನ್ನ ನೋಡ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ ಮೇಡಮ್? ಓಕೆ, ಸೂಪರ್ ಮೇಡಮ್, ಸೂಪರ್. ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೇಡಮ್, ನೀವು ತುಂಬಾ ಕೊರೋನಲ್ಲಿ ಇದೇ ವರ್ಕ್ಶಾಪ್ ಮಾಡಿದ್ರಿ ನೀವೇ? ಯಾವ್ದ್ರದ್ದು? ಇವಾಗ ನೀವ್ ಹೇಳಿದ ವಿಚಾರ ಎಲ್ಲಾನು ಇಲ್ಲ ಅದ್ರಲ್ಲಿ ಇನ್ನೂ ಮೇಡಮ್, ಜಾಸ್ತಿ ಇಲ್ಲ ಇದನ್ನ ಅವ್ರದ್ದು ಸ್ತ್ರೀ ತತ್ವ ಇಲ್ಲ ಅದ್ರದ್ದು madam, ಮಾಡಿದ್ರು. ಸ್ತ್ರೀ ತತ್ವ ಅದು ಬೇರೆ, ಅದು ತತ್ವ. ಬೇರೆ. ಅದೇ ಇದೇ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು, ಮಕ್ಕಳು ಹುಟ್ಟಿದ ಮೇಲೆ ಹೆಂಗ್ ಎಲ್ಲಾನು ಅವತ್ತು ಹೇಳಿದ್ರಿ. ನಮ್ಮ ಮನೇಲಿ ಅವಾಗ ಯಾರು ಪ್ರೆಗ್ನೆಂಟೇ ಆಗ್ಲಿಲ್ಲ. ನಮ್ ಆಯ್ತಾ ಇದ್ದೆ ನಾನುನು ಅಂತ. ಚಾಂದ್ಲಾ ಮೇಡಮ್ ಬುಕ್ ಸೇರ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲ ಇನ್ನೂ ವಿಚಾರ ಹೇಳಿದೀರಾ ಮೇಡಮ್ ಅವತ್ತು ನೀವು. ಇವಾಗ ಈ ಬುಕ್ ಓದಿದ್ರೆ ಇನ್ನೂ ಡೀಟೇಲ್ ಸಿಗುತ್ತೆ. ನಾನು ಯಾರನ್ನಾದ್ರು ಕೇಳಿ ಹೇಳ್ತೀನಿ ಮೇಡಮ್. ನಾನು Okay, ಸ್ವಲ್ಪ madam. ತರಿಸ್ಕೊಂಡು Okay, ಗಿಫ್ಟ್ okay. ಕೊಡ್ತೀನಿ, ತರಿಸ್ತೀನಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ಬುಕ್ಸ್ ಕೊಡಕ್ಕೋಸ್ಕರ ಎಲ್ಲ ಪ್ರೆಗ್ನೆನ್ಸ್ ಆಗ್ಬೇಕು ಗಿರಿಜಾ ಮೇಡಮ್. ಹ್ಮ್. ಯಾರೋ ಮಕ್ಕಳು ಆ ರೀತಿ ಹಡ್ದವ್ರದ್ದು ಅವ್ರದ್ದು ಸೆಷನ್ ಕೊಡ್ಸಿದ್ರಿ. ತುಂಬಾ ವರ್ಷ ಆಯ್ತಲ್ಲ, ಮರ್ತೋಗಿರ್ಬೇಕಷ್ಟೇ. ತುಂಬಾ ಚೆನ್ನಾಗಿತ್ತು ಆವಾಗ್ಲೇನೆ. ಇಲ್ಲ ಮೇಡಮ್, ಏನೋ ಗೊತ್ತಿಲ್ಲ ನಂಗೆ. ಯಾರಾದ್ರೂ ಬೇರೆಯವ್ರು ಮಾಡಿರ್ತಾರಷ್ಟೇ. ಜಯಶ್ರೀ ಮೇಡಮ್ ಮಾತಾಡು. ನಮಸ್ತೆ ಶಾಂತಿ ಮೇಡಮ್. ನಮಸ್ತೆ ಉಮಾರಾಣಿ ಮೇಡಮ್. ನಮಸ್ತೆ ರೀ ನಮಸ್ತೆ ನಮಸ್ತೆ. ಮೇಡಮ್. ನನಗೂ 2 ಬುಕ್ ತಗೊಂತೀನಿ ಮೇಡಮ್. 2 ಬುಕ್ ಕಳಿಸಿ, ನಂಬರ್ ಹಾಕಿ ಮೇಡಮ್. ಹಾಕ್ತೀನಾ? ಇಂಗ್ಲಿಷ್ನಾಗ ಆದ್ರ ಚಲೋ ಆಗ್ತಿತ್ತು. ಇಂಗ್ಲಿಷ್ನ ನೋಡೋಣ, ಅವ್ರ ಟ್ರಾನ್ಸ್ಲೇಟ್ ಮಾಡ್ಕೊಂತ ಕೇಳ್ತೀನಿ. ನಮ್ ಸೊಸೆ ನಿಮ್ ಮಗಂಗೆ ಕೊಡ್ತೀನಿ ಅಲ್ಲ ಅಂದ್ರು. ಮೇಡಮ್, ಜಯಶ್ರೀ ಮೇಡಮ್, ಆ ದೊಡ್ಡ ಬುಕ್ ನಾವ್ ಅನ್ಕೊಂಡಿದ್ವಲ್ಲ, ಅದ್ರ ಬದಲು ಫಸ್ಟ್ ಇದನ್ನ ಮಾಡಕ್ ಹೇಳಿ. ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾ ಟ್ರಾನ್ಸ್ಲೇಷನ್ ನಿಮ್ ಸೊಸೆಗೆ ಇದನ್ನ ಹೇಳಿ ಫಸ್ಟ್ ಮಾಡಕ್ಕೆ. ಯಾಕಾಗಲ್ರಿ, ಅದೇ 2 ಬುಕ್ ನನಗ ಕಳಿಸ್ಕೊಡ್ರಿ ಮತ್ತೆ. ಅದ್ ಸರಿ ನಂಬರ್ ಟ್ರಾನ್ಸ್ಲೇಟ್ ಇದ್ ಮಾಡಕ್ಕೆ ಮಾಡ್ತೀನಿ. ನೀವು ಟ್ರೈ ಮಾಡಿ ಹಾ. ನಿಮ್ ಸೊಸೆ ಹತ್ರ ಅಂದೆ. ಆಯ್ತಾಯ್ತ್ರಿ, ಹೇಳ್ತೀನ್ರಿ. ಅದಕ್ಕೆ ತಗೊಳತೀನಿ, ಕನ್ನಡನು ಇರ್ಲಕ್ಕಂತೇಳಿ. ಹ್ಮ್ ಅದಕ್ಕೆ 2 ಬುಕ್ ತಗೊಂತೀನ್ರಿ. ಅವ್ರು ಇಂಗ್ಲಿಷ್ ಇದು ಮಾಡ್ಕೊಂತಾಳಕಿ ತಾನೇ ನೋಡ್ಕೊಂತಾಳ. ಆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅವ್ರು ಏನಾರು ಒಪ್ಕೊಂಡ್ರೆ ಉಮಾ ಆಂಟಿಗೆ ಫೋನ್ ಮಾಡಿ ಅವ್ರು ಏನು ಇನ್ಸ್ಟ್ರಕ್ಷನ್ಸ್, ಯಾರನ್ನ ಮೀಟ್ ಮಾಡ್ಬೇಕು, ಏನ್ ಹೇಳ್ತಾರೋ, ಯಾರ್ ಪರ್ಮಿಷನ್ ತಗೋಬೇಕು, ಅದೇನಾರು ಇದ್ರೆ ಅವ್ರನ್ನ ಕೇಳ್ಬಿಟ್ಟು ಮುಂದುವರಿಬೇಕು. ಯಾಕಾಗಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇನ್ಯಾರಿಗಾರು ಏನಾರು ಕೇಳೋದಿದೆಯೋ? ಓಕೆ, ಇನ್ಯಾರು ಹ್ಯಾಂಡ್ ರೈಸ್ಗಳಿಲ್ಲ. ಎಸ್, ಗೀತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಗೀತಾ ಮೇಡಮ್. ಗೀತಾ ಮೇಡಮ್. ಓಕೆ ಓಕೆ, ಅವ್ರು ಅನ್ಮ್ಯೂಟ್ ಮಾಡ್ತಾ ಇಲ್ಲ. ಸೊ ಮಾತಾಡ್ಬೇಕಾ ಮೇಡಮ್? ನೀವು ಆಗ್ಲೇ ಹ್ಯಾಂಡ್ ರೈಸ್ ಮಾಡ್ದಂಗಿತ್ತು ಗೀತಾ ಮೇಡಮ್, ಇಲ್ವಾ? ಓಕೆ ಓಕೆ ಮಾಸ್ಟರ್ಸ್, ಇನ್ಯಾರು ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಆ ಪುಸ್ತಕ. ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾನು. ಕವರ್ ಪೇಜು ಚೆನ್ನಾಗಿದೆ, ಕಂಟೆಂಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಇವತ್ತಿನ ಸೆಷನ್ ಅಟೆಂಡ್ ಮಾಡಿರೋ Zoom ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಸೆಷನ್ ಎಂಡ್ ಮಾಡೋಣ. ಮತ್ತೆ ನಾಳೆ ಬೆಳಗ್ಗೆ 4:30ಗೆ ಜಾಯ್ನ್ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಥ್ಯಾಂಕ್ ಯು.